ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲನ್ನು ಒತ್ತಿ. ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿ ನಿಮ್ಮನೆ ಊಟ ಅಭಿಮಾನಿಗಳಿಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ರಾತ್ರಿ ಉಳಿದಿರುವ ಅನ್ನದಲ್ಲಿ ಪರೋಟ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ನೋಡ್ಕೊಳ್ಳೋಣ. ನೋಡಿ, 1 ಗಡ್ಡೆ ಈರುಳ್ಳಿ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ 1 ಟೊಮ್ಯಾಟೊ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ನೋಡಿ 3 ಮೆಣಸಿನ್ಕಾಯಿ, ಆಮೇಲೆ ಅಡುಗೆ ಸೋಡಾ, ಬೆಳ್ಳುಳ್ಳಿ. ಓಕೆ, ಇದಕ್ಕೆ ಅಚ್ಚ ಖಾರದ ಪುಡಿ, ಉಪ್ಪು, ಜೀರಿಗೆ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ, 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಹಸಿ ಕಡಲೆ ಹಿಟ್ಟು, ನೋಡಿ ಅನ್ನ, ರಾತ್ರಿ ಉಳಿದಿರುವ ಅನ್ನ. ಓಕೆ, ಇದನ್ನು ಮಾಡೋದಕ್ಕೆ ಎಣ್ಣೆ. ಫಸ್ಟು ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ಇವಾಗ ಅನ್ನ ಹಾಕ್ಕೊಂಬಿಡಿ. ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಅನ್ನ ಉಳಿದಿರುತ್ತಲ್ವ, ಮಿಕ್ಕಿರುತ್ತೆ. ಅದರಿಂದ ಈ ಥರ ತಾಲಿಪಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನೋಡಿ ಬೆಳ್ಳುಳ್ಳಿ, ಸರ್ ಎಲ್ಲವನ್ನು ಹಾಕ್ಕೊಳ್ಳಿ. ಓಕೆ, ಹಸಿ ಶುಂಠಿ ಹಾಕ್ಕೊಳ್ಳಿ. ಓಕೆ, ಅದಕ್ಕೆ ಇವಾಗ ಜೀರಿಗೆ, ನೀರು ಹಾಕ್ಕೊಂಬಿಡಿ. ಈ ಥರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಈ ಥರ ರುಬ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಒಂದು ಬುಟ್ಟಿ ತೊಗೊಳ್ಳಿ, ಪಾತ್ರೆ ತೊಗೊಳ್ಳಿ. ಅದಕ್ಕೆ ಇವಾಗ ಅನ್ನದ ಮಿಕ್ಸ್ ಹಾಕ್ಕೊಂಬಿಡೋಣ. ಓಕೆ, ಈ ಥರ ಅನ್ನದ ಮಿಕ್ಸ್ ಹಾಕ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು, ಬಜ್ಜಿ ಹಿಟ್ಟು, ಕಡಲೆ ಹಿಟ್ಟು, ಅದಕ್ಕೆ ಸೋಡಾ, ಈರುಳ್ಳಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಈ ಥರ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಒಂದೇ ಥರ ನಾರ್ಮಲಾಗಿ ಟಿಫಿನ್ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಂಡ್ರೆ ಒಂಥರ ವೆರೈಟಿ ಟೇಸ್ಟ್ ಇರುತ್ತೆ. ನೋಡಿ, ಇದಕ್ಕೆ ನೀರೇನು ಹಾಕ್ಕೊಂಬಿಡಿ. ಈ ಥರ ನಾವೇನು ಮಿಕ್ಸಿ ಮಾಡಿರ್ತೀವಲ್ಲ ಅನ್ನ ಮಿಕ್ಸಿಯಲ್ಲೇ ಕಲಿಸ್ಕೊಂಬಿಡಿ, ಅಷ್ಟೇ ಸಾಕು. ನೋಡಿ ಈ ಥರ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಓಕೆ, ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನೂ ಹಾಕ್ಕೊಂಡು ಈ ಥರ ಕಲಿಸ್ಕೊಂಬಿಡಿ. ಓಕೆ, ಈ ಥರ ಕಲಿಸ್ಕೊಂಡು ಮೇಲ್ಗಡೆಯಿಂದ ಮುಚ್ಚಿಡೋಣ. ಮುಚ್ಚಿಟ್ಟು ಒಂದು ಅರ್ಧ ತಾಸು ನೆನೆಯೋಕೆ ಬಿಡೋಣ. ಓಕೆ, ಇವಾಗ ಆಗಿದೆ ನೋಡಿ, ಈ ಥರ ನೆಂದಿದೆ. ಓಪನ್ ಮಾಡಿ ನೋಡ್ಕೊಳ್ಳಿ. ಓಕೆ, ಇವಾಗ ಆಗಿದೆ. ಈಗ ನಾವು ಇದನ್ನು ಮಾಡೋಣ. ಈ ಥರ ಒಂದು ಮಣೆ ತೊಗೊಳ್ಳಿ, ಚಪಾತಿ ಮಣೆ. ಅದಕ್ಕೆ ಈ ಥರ ಒಂದು ಪೇಪರ್ ಕಟ್ ಮಾಡ್ಕೊಳ್ಳಿ. ಅದಕ್ಕೇ ಎಣ್ಣೆ ಹಚ್ಕೊಳ್ಳೋಣ. ನೋಡಿ ಈ ಥರ ಎರಡು ಕಡೆ ಎಣ್ಣೆ ಹಚ್ಕೊಳ್ಳಿ. ಈ ಥರ ಇಲ್ಲಿಗೆ ಹಾಕ್ಕೊಳ್ಳಿ. ಮತ್ತು ಈ ಥರ ಮೇಲೆ ಬಡಿಯೋ ಕಡೆ ಒಂದು ಕಡೆಯೂ ಎಣ್ಣೆ ಹಚ್ಕೊಳ್ಳಿ. ಈ ಥರ ನಿಮಗೆ ಪೇಪರ್ ಸಿಗಲಿಲ್ಲ ಅಂದರೂ ಪಾಕೆಟ್ ಎಣ್ಣೆ ಪೇಪರ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ಥರ ಹಿಟ್ಟು ತೊಗೊಳ್ಳಿ. ರೊಟ್ಟಿ ಮಾಡೋ ಅದಕ್ಕೆ ಹಿಟ್ಟು ತೊಗೊಳ್ಳಿ. ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಈ ಥರ ಹಾಕ್ಕೊಂಡು ಮೇಲ್ಗಡೆಯಿಂದ ಈ ಥರ ಪೇಪರ್ ಮುಚ್ಚಿ ತಟ್ಟಿಬಿಡ್ವಿ. ಸ್ವಲ್ಪ ತೆಳುವಾಗಿ ತಟ್ಕೊಂಡು ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಓಕೆ, ಈ ಥರ ತಟ್ಟಿಬಿಟ್ಕೊಂಡು ನಾನು ಈ ಥರ ತಟ್ಟಿಟ್ಕೊತಾ ಇದ್ದೀನಿ. ಓಕೆ, ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಈ ಥರ ದೋಸೆ ಹಂಚಿಟ್ಕೊಳ್ಳಿ. ನಾನ್ ಸ್ಟಿಕ್ ಏನು ಇಟ್ಕೊಬೇಡ, ಈ ಥರ ಬಿಲ್ಡಿಂದೇ ಇಟ್ಕೊಳ್ಳಿ. ಯಾಕಂದರೆ ಎಣ್ಣೆ ಯೂಸ್ ಮಾಡ್ತೀವಲ್ಲ ನಾವು. ಓಕೆ, ಹಂಚು ಕಾದಿದೆ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ನಾನು ಆಲ್ರೆಡಿ ಹಂಚು ಕಾಯೋದಕ್ಕೆ ಇಟ್ಟಿದ್ದೆ. ಓಕೆ, ಇದಕ್ಕೆ ಇವಾಗ ನಾನು ತಟ್ಟಿರುವಂಥ ತಾಲಿಪಟ್ಟು ಹಾಕ್ತಾಯಿದ್ದೀನಿ. ಇದು ಯಾರಾದರೂ ಗೆಸ್ಟ್ಗಳು ಬಂದರೆ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಒಂದೇ ಥರ ನಾರ್ಮಲಿ ಟಿಫಿನ್ ಮಾಡಿದಾಗ ಬೇಜಾರಾದಾಗ ಈ ಥರ ಬೋರ್ ಆದಾಗ ಇದನ್ನ ಮಾಡ್ಕೊಂಡು ತಿನ್ಬೋದು. ಓಕೆ, ಇದಕ್ಕೆ ಎಣ್ಣೆ ಹಾಕಿ ಟರ್ನ್ ಮಾಡ್ಕೊಂಬಿಡಿ. ಎರಡು ಕಡೆನೇ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಬೇಯಿಸ್ಕೊಳ್ಳಿ.
ಆಮೇಲೆ ನೀವು ಮಕ್ಕಳಿದ್ರೆ ಸ್ವಲ್ಪ ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಮೆಣಸಿನ್ಕಾಯಿನೂ ಯೂಸ್ ಮಾಡಿದ್ದೀನಿ, ಆಮೇಲೆ ಅಚ್ಚ ಖಾರದ ಪುಡಿನೂ ಯೂಸ್ ಮಾಡಿದ್ದೀನಿ. ಓಕೆ ನೋಡಿ, ಈ ಥರ ಎರಡು ಕಡೆ ಬೇಯಿಸ್ಕೊಂಡು ಈ ಥರ ಒಂದು ಪ್ಲೇಟಿಗೆ ತಕ್ಕೊಳ್ಳಿ. ಹಾಗೆ ಇನ್ನೊಂದು ಪರೋಟನೂ ತಟ್ಕೊಳ್ಳಿ. ಇದೇ ಥರ ಹಿಟ್ಟಾಗೋವರೆಗೂ ಎಲ್ಲ ತಾಲಿಪಟ್ಟಿನೂ ತಟ್ಕೊಂಬಿಡಿ. ನೋಡಿ ಈ ಥರ ಹಿಟ್ಟು ತೊಗೊಂಡು ಮೇಲ್ಗಡೆಲಿಂದ ಮುಚ್ಚಿ ಹಾಳೆ ಹಾಕಿ ಈ ಥರ ತಟ್ಕೊಂಬಿಡಿ. ಓಕೆ ನೋಡಿ, ಈ ಥರ ತಟ್ಕೊಂಡು ಮತ್ತು ಕಾದಿರೋ ಹಂಚಿಗೆ ಎಣ್ಣೆ ಹಾಕಿ ಈ ತಾಲಿಪಟ್ಟಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಮತ್ತು ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಎರಡು ಕಡೆನೂ ಬೇಯಿಸ್ಕೊಂಬಿಡೋಣ. ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸಾಯಂಕಾಲ ಟೈಮಲ್ಲಿ ಬಿಸಿನೂ ತುಂಬ ಚೆನ್ನಾಗಿರುತ್ತೆ ಇದು. ಓಕೆ ನೋಡಿ, ಈ ಥರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡು ಕಡೆ ಬೇಯಿಸ್ಕೊಂಡು ಓಕೆ, ಇದನ್ನು ಇವಾಗ ತೆಗೆದುಬಿಡೋಣ. ಆಗಿದೆ. ಓಕೆ, ನೋಡಿದ್ರಲ್ವ ಎಷ್ಟು ಈಸಿಯಾಗಿ ರಾತ್ರಿ ಉಳಿದಿರುವ ಅನ್ನದಲ್ಲಿ ತಾಲಿಪಟ್ಟಿ ಮಾಡಿದ್ವಿ ಅಂತ. ಓಕೆ ವೀಕ್ಷಕರೇ, ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಆಗಿ. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್ ವಾಚಿಂಗ್.